ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಆರ್ಡಿನರಿ ಬ್ಲೌಸ್ ಕಟ್ಟಿಂಗ್ ಮಾಡಿದ್ನಲ್ಲ, ಅದನ್ನು ಹೇಗೆ ಸ್ಟಿಚಿಂಗ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಅಂತ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ಇವಾಗ ಫಸ್ಟು ಬ್ಯಾಕ್ ಯಾವುದನ್ನ ತೊಗೊಳ್ಳೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ಇದು ಕಟ್ಟಿಂಗ್ ಮಾಡಿರುವಾಗ ತೋರಿಸಿದ್ದೀನಲ್ಲ, ಇದು ನೋಡಿ, ಇಲ್ಲಿ ಮಾರ್ಕ್ ಮಾಡಿದ್ದೀವಿ ನಾವು. ಇದೇ ಥರ ಇಲ್ಲಿ ಮಾರ್ಕ್ ಮಾಡಿರೋದ್ರಿಂದ ನಮಗೆ ಇಲ್ಲಿ ಮಾರ್ಕಿಂಗ್ ಸಿಗುತ್ತೆ. ಅದು ಯಾವ ಥರ, ಅಥವಾ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಾನು ರೋಲರಲ್ಲಿ ಮಾಡೋದನ್ನು ತೋರಿಸಿದ್ದೀನಲ್ಲ, ಅದಕ್ಕೋಸ್ಕರ ಇದು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಪೂರ್ತಿ ವಿಡಿಯೋ ಕಾಣಿಸ್ಬೇಕಲ್ವ, ಅದಕ್ಕೋಸ್ಕರ ನೋಡಿ. ಇವಾಗ ಇದು ಬ್ಯಾಕಲ್ಲಿ ನಾವು ಈ ಥರ ಮಾರ್ಕ್ನ ಮಾಡ್ಕೊಂಡಿದ್ದೀವಲ್ಲ, ಅದಕ್ಕೋಸ್ಕರ ಇವಾಗ ಫಸ್ಟು ಇದನ್ನು ಫೋಲ್ಡಿಂಗ್ ಮಾಡ್ಕೋಬೇಕು. ನಾನು ಕಟ್ಟಿಂಗ್ ಮಾಡುವಾಗಲೇ ಉಲ್ಟಾದಲ್ಲೇ ಮಾರ್ಕ್ ಬೀಳೋ ಥರ, ಇದು ಸೀದಾ ಇರೋ ಥರನೇ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ನೋಡಿ, ಅರ್ಧ ಇಂಚನ್ನ ಫೋಲ್ಡ್ ಮಾಡ್ಕೋಬೇಕು. ನಿಮಗೆ ಫಸ್ಟೇ ಹೊಸ್ದಾಗಿ ಫೋಲ್ಡಿಂಗ್ ಗೊತ್ತಾಗ್ತಾ ಇಲ್ಲ ಅಂತಂದರೆ ಇಲ್ಲಿ ಒಂದು ಸ್ಟಿಚ್ನ ಈ ಥರ ಹೊಡ್ಕೊಳ್ಳಿ. ಸ್ವಲ್ಪ ಮುಂದೆ ಅಂದರೆ ಇಷ್ಟು ಇಲ್ಲಿ ಹೊಡ್ಕೊಳ್ಳಿ, ಈ ಎಡ್ಜಿಗೆ ಹೊಡ್ಕೊಳ್ಳಿ. ಒಂದೇ ಲೆವೆಲ್ಗೆ ಅರ್ಧ ಇಂಚಿಗೆ ನೀವು ಟೇಪಲ್ಲಿ ಕೂಡ ಮೆಜರ್ಮೆಂಟ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಳ್ಳಿ. ಟೇಪ್ ಇಟ್ಕೊಳ್ಳಿ. ಇದರಿಂದ ನೀವು ಅರ್ಧ ಇಂಚ್ಗೆ, ಇವಾಗ ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ, ಇಷ್ಟು ನಾವು ಫೋಲ್ಡಿಂಗ್ ಮಾಡ್ಕೊಳ್ಳೋದು. ನಾನು ಫಸ್ಟೇ ರೆಡಿ ಮಾಡ್ಕೊಂಡಿರೋದ್ರಿಂದ ಇದು ನೋಡಿ, ಈ ಥರ ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ಈ ಥರ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಐರನ್ ಮಾಡ್ಕೊಳ್ಳಿ. ತುಂಬ ಹೊಸ್ದಾಗಿ ಏನಾದರೂ ಸ್ಟೆಪ್ ಬೈ ಸ್ಟೆಪ್ ಕಲಿಬೇಕು ಅಂದ್ಕೊಂಡು, ಇಲ್ಲಿ ರಫ್ ಅಂದರೆ ನಾಟ್ ವರ್ಕ್, ಇದು ಲಾಕ್ ಮಾಡ್ಕೊತೀವಲ್ಲ, ಅದಕ್ಕೆ ನಾವು ರಫಿಂಗ್ ಅಂತ ಹೇಳ್ತೀವಿ. ಆ ಥರ ಪವರ್ ಮಿಷಿನಲ್ಲಾದರೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಆರ್ಡಿನರಿ ಮಿಷಿನಲ್ಲಾದರೆ ಸ್ವಲ್ಪ ಹಿಂದೆ ಮುಂದೆ ಮಾಡಿದರೆ ಅದು ನಮಗೆ ಲಾಕ್ ಆಗುತ್ತೆ. ಈ ಥರ ಇಲ್ಲಿ ಪಾಯಿಂಟು ಇಲ್ಲಿ ನ್ಯಾಚ್ ಹಾಕ್ಕೊಂಡಿದ್ದೀನಿ, ಹಂಗಾಗಿ ನನಗೆ ಇದು ಕರೆಕ್ಟಾಗಿ ಈಕ್ವಲಾಗಿ ಎಷ್ಟು ಫೋಲ್ಡಿಂಗ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ ಒಂದು ಸ್ಟೆಪ್ಪು ಇದು ಸ್ಟಿಚಿಂಗ್ ಆದಮೇಲೆ, ಇಲ್ಲಾಂದರೆ ಫಸ್ಟು ಇಲ್ಲಿ ಏನಕ್ಕೆ ಆಮೇಲೆ ಇಟ್ಕೋಬೇಕು ಅಂದರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಾವು ಸೈಡಲ್ಲಿ ಹಿಡಿಯುವಾಗ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ನಾವು ಹಿಡಿಬೋದು. ಬ್ಯಾಕ್ ಡಾಟು ಬೇಕೇ ಬೇಕಾಗುತ್ತೆ. ಪ್ರತಿ ಬ್ಲೌಸ್ಗೂ ಬ್ಯಾಕ್ ಡಾಟ್ ಇದ್ರೇ ನಮಗೆ ನೀಟಾಗಿ ಬ್ಯಾಕಲ್ಲಿ ಫಿನಿಶಿಂಗ್ ಅನ್ನೋದು ಕುತ್ಕೊಳ್ಳುತ್ತೆ. ಇಲ್ಲಿಂದ ಇಲ್ಲಿಗೆ 3.5 ಇಂಚು 4 ಇಂಚು ಆ ಥರ ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಇದು ಬ್ಯಾಕ್ ಪಾರ್ಟ್ನ ನಾವು ಫಸ್ಟಿಗೆ ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ನೆಕ್ಸ್ಟು ಈ ಥರ ಮಾರ್ಕ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಈ ಥರ ಬ್ಯಾಕ್ ರೆಡಿ ಇರುತ್ತೆ. ಲೈನಿಂಗು ಅಟ್ಯಾಚಿಂಗು ಬೇರೆ ಬರುತ್ತೆ, ಅದನ್ನು ನಾನು ಆಮೇಲೆ ತೋರಿಸ್ತೀನಿ. ಇವಾಗ ಬ್ಯಾಕ್ನ ತೆಗಿಯೋಣ. ಈಗ ನೆಕ್ಸ್ಟ್ ಸ್ಟೆಪ್ ಬಂದು ನಾವು ಫ್ರಂಟಲ್ಲಿ ನೋಡಿ, ಈ ಥರ ಮಾರ್ಕ್ ಫಸ್ಟೇ ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಈ ಥರ ಇಟ್ಕೋಬೇಕು. ನೋಡಿ, ಇದು ಲೆಫ್ಟು ರೈಟು ಬರೋ ಥರ ಈ ಥರ ಇಟ್ಕೋಬೇಕು. ಈ ಥರ ಇಟ್ಕೊಬಿಟ್ಟು ನೀವು ಯಾವ ಡಾಟಿಂದನಾದರೂ ಸ್ಟಾರ್ಟ್ ಮಾಡ್ಬೋದು. ನೋಡಿ, ನಾನು ಈ ಡಾಟ್ ಫಸ್ಟು ಸ್ಟಾರ್ಟ್ ಮಾಡ್ತೀನಿ. 2 ಸರಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ನೀವು ಹೊಸ್ದಾಗಿ ಕಲಿಯೋರಿಗೆ ಸ್ಟಿಚಿಂಗು ಎಷ್ಟು ಇಟ್ಕೋಬೇಕು ಏನು ಅಂತ ಗೊತ್ತಿರಲ್ಲ ಅಂದರೆ, ಇದನ್ನು ಈ ಥರ ಸ್ಟಿಚ್ ಮಾಡಿ ಮತ್ತೆ ಇದ್ರ ಮೇಲೇ ಇನ್ನೊಂದು ಸ್ಟಿಚ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಯಾವ ಡಾಟ್ ಆದರೂ ಇಟ್ಕೋಬೋದು, ಮಾರ್ಕ್ ಮಾಡಿರ್ತೀರಲ್ಲ, ನೋಡಿ ಈ ಥರ ಇಟ್ಕೊಳ್ಳಿ. ಈ ಪಾಯಿಂಟ್ ಬರೋ ಥರ ಮಾರ್ಕ್ ಮಾಡ್ಕೊಂಡಿರುವಾಗ ಎಷ್ಟು ಹಿಡಿಬೇಕು ಅಂತ ನೋಡಿಕೊಂಡು ಈ ಥರ ಇಟ್ಕೊಳ್ಳಿ. ನೋಡಿ, ನಾನು ಇಲ್ಲಿ ಕೂಡ ಈ ಬ್ಲೌಸ್ದು ಮಾರ್ಕ್ ಮಾಡ್ಕೊಂಡಿರೋದ್ರಿಂದ, ಅಂದರೆ ಲೆಫ್ಟು ರೈಟು 2 ಕಡೆ ಮಾರ್ಕ್ ಮಾಡ್ಕೊಂಡಿರೋದ್ರಿಂದ, ಅದಾದಮೇಲೆ ಈ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋದಾಗ ಇದು ಒಂದು ಸರಿ ಸ್ಟಿಚ್ ಮಾಡಿರ್ತೀವಲ್ಲ, ಮತ್ತೆ ಇದ್ರ ಮೇಲೆ ಇನ್ನೊಂದು ಸರಿ ಸ್ಟಿಚ್ ಮಾಡೋಣ. ನಾನು ಇದು ಪೂರ್ತಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ಫ್ರೆಂಡ್ಸ್, ನಿಮಗೆ ಲೆಂತ್ ಆಗುತ್ತೆ ಅಂದರೆ ಬರೀ ಫ್ರಂಟ್ ಟು ಬ್ಯಾಕ್ ಅಟ್ಯಾಚ್ ಮಾಡ್ಬೋದು, ಆದರೆ ಪೂರ್ತಿ ವಿಡಿಯೋ ಒಂದೇ ಸರಿ ನೋಡೋದ್ರಿಂದ ನಿಮಗೆ ಯೂಸ್ ಆಗುತ್ತೆ. ಹೊಸ್ದಾಗಿ ಕಲಿಯೋಂಥವ್ರು ಯಾರಾದರೂ ಟೈಲರಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಈ ಥರ ಬ್ಲೌಸ್ನ ಸ್ಟಿಚ್ ಮಾಡೋದನ್ನ ಈಸಿಯಾಗಿ ಕಲ್ತ್ಕೋಬೋದು ಅಂತ. ನೋಡಿ, ನಾವು ಪಾಯಿಂಟು ಮಾರ್ಕ್ ಮಾಡ್ಕೊಂಡಿರೋದ್ರಿಂದ ಇವಾಗ ಡಾಟ್ ಪಾರ್ಟ್ ಆಯಿತು. ನೋಡಿ ಎಷ್ಟು ಈಸಿಯಾಗಿ ನಾವು ಮೊದಲೇ ಮಾರ್ಕ್ ಮಾಡಿರ್ತೀವಲ್ಲ, ಹಂಗಾಗಿ ಈಸಿಯಾಗಿ ನಮಗೆ ಪಾಯಿಂಟಲ್ಲಿ ಇದು ಎಂಡ್ ಮಾಡೋಕ್ಕೆ ಸರಿ ಹೋಗುತ್ತೆ. ನೋಡಿ, ಈ ಥರ ಇವಾಗ ಫ್ರಂಟ್ದು
ಡಾಟ್ ರೆಡಿ ಆಯಿತು, ಬ್ಯಾಕ್ ರೆಡಿ ಆಯಿತು. ಇವಾಗ ನೆಕ್ಸ್ಟು ನಾವು ಬೆಲ್ಟನ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಬೆಲ್ಟ್ಗೆ ಪೀಸು ಆರ್ಡಿನರಿ ಬ್ಲೌಸಲ್ಲಿ ಆಲ್ಮೋಸ್ಟು ಸಾಕಾಗಲ್ಲ. ನೀಟಾಗಿ ಎತ್ತಿಟ್ಕೊಳ್ಳಿ ಬೆಲ್ಟನ್ನ. ಬೆಲ್ಟು ಇಂಪಾರ್ಟೆಂಟ್ ಆಗುತ್ತೆ ಬ್ಲೌಸಲ್ಲಿ. ಬೆಲ್ಟ್ ಪಾರ್ಟ್ ಅನ್ನೋದು ನೋಡಿ, ಇದು ಬೆಲ್ಟು. ಅದಕ್ಕೆ ಇವಾಗ ಇದು ಸಾಲ್ಟೇಜ್ ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಟ್ರಾ ಒಂದು ಪೀಸ್ ಸೇಮ್ ಮ್ಯಾಚ್ ಆಗುವಂಥದ್ದು ಸ್ವಲ್ಪ ಪೀಸ್ನ ತೊಗೊಂಡಿದ್ದೀನಿ. ಅದನ್ನು ಸ್ಟ್ರೇಟಾಗಿ ಈ ಥರ ನೋಡಿ ಹಿಂಗೆ ನೋಡ್ಕೋಬೇಕು. ನಮಗೆ ವಿಡ್ತ್ ಇದು ಎಷ್ಟು ಲೆಂತು ಇದೆಲ್ಲ ನೋಡ್ಕೋಬೇಕು. ಈ ಥರ ನೋಡಿಕೊಂಡು ಈ ಥರ ಇನ್ನೂ 2, ಇವಾಗ 2 ಇಲ್ಲಿದೆ. ಇದಾದರೆ ನಮಗೆ 4 ಆಗುತ್ತೆ. ಬೆಲ್ಟ್ಗೆ ಯಾವಾಗಲೂ ಕ್ರಾಸ್ ಬೆಲ್ಟ್ಗೆ 3 ಪೀಸ್ನ ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲ ಅಂದರೆ ನಮಗೆ ಬ್ಲೌಸಲ್ಲಿ ಫ್ರಂಟ್ ಪಾರ್ಟಲ್ಲಿ ನೀಟಾಗಿ ಕುತ್ಕೊಳ್ಳಲ್ಲ. ಇವಾಗ ನೋಡಿ ಇಷ್ಟು. ಇವಾಗ ಇದಾದಮೇಲೆ ನಾನೇನು ಮಾಡ್ತಾಯಿದ್ದೀನಿ, ಕ್ಯಾನ್ವಾಸ್ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಕ್ಯಾನ್ವಾಸ್ ಇರುತ್ತಲ್ಲ, ಈ ಥರ ತೊಗೊಳ್ಳಿ. ಹೊಸ್ದಾಗಿ ಕಲಿಯೋರು ಈ ಥರ ಕ್ಯಾನ್ವಾಸ್ನ ತೊಗೊಂಬಿಟ್ಟು ಈ ಥರ ನೀಟಾಗಿ ಇಟ್ಕೊಳ್ಳಿ. ಒಂದು ವೇಸ್ಟ್ ಇದಿರುತ್ತಲ್ಲ, ಇದು ಎಕ್ಸ್ಟ್ರಾ. ಇದು ಆರ್ಡಿನರಿ ಬ್ಲೌಸ್ಗೆಲ್ಲ ನಮಗೆ ಪೀಸು ಸಾಲ್ಟೇಜ್ ಆಗುತ್ತೆ. ಆವಾಗ ಯಾವುದಾದ್ರೂ ಲೈನಿಂಗ್ ಕಟ್ ಮಾಡಿರೋವಾಗ ಆ ಥರ ಪೀಸ್ಗಳನ್ನ ನಾವು ಇಟ್ಕೊಂಡಿರ್ತೀವಿ, ಅಥವಾ ಎಕ್ಸ್ಟ್ರಾ ತೊಗೊಂಡು ಇಟ್ಕೊಂಡಿರ್ತೀವಿ. ಅದನ್ನೇ ಈ ಥರ ಇಟ್ಕೊಂಡು ಕ್ಯಾನ್ವಾಸ್ನ ಕೆಳಗಡೆ ಇಟ್ಕೊಂಡು ನೋಡಿ, ಇದು ಇನ್ಸೈಡ್ ಹೋಗುತ್ತೆ. ಹೇಗೆ ಅಂತ ತೋರಿಸ್ತೀನಿ. ಈ ಥರ ಕ್ಯಾನ್ವಾಸ್ ಇದ್ದರೆ ಇಲ್ಲ ಪೀಸ್ ಇದ್ದರೆ 3 ಪೀಸ್ನ ಹಾಕ್ಕೊಳ್ಳೇಬೇಕು. ಕಂಪಲ್ಸರಿ 3 ಪೀಸ್ ಬೇಕೇ ಬೇಕು. ಏನಕ್ಕಂತ ತೋರಿಸ್ತೀನಿ ನೋಡಿ. ಈ ಥರ ಕ್ಯಾನ್ವಾಸ್ ಈ ಥರ ಇಲ್ಲಿ ಸ್ಟಿಪ್ಪಾಗಿದ್ದರೆ ನಮಗೆ ಇಲ್ಲಿ ಪ್ರಿಂಟ್ ಅನ್ನೋದು ನೀಟಾಗಿ ಕುತ್ಕೊಳ್ಳುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ಇದನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ಫಸ್ಟಿಗೆ ನಾನು ಇದನ್ನು ತೋರಿಸ್ತೀನಿ ಯಾವ ಥರ ಅಂತ. ಆಮೇಲೆ ಕನ್ಫ್ಯೂಸ್ ಕೂಡ ಆಗುತ್ತೆ ನಿಮಗೆ. ಅದಕ್ಕೋಸ್ಕರ 2 ಬೆಲ್ಟ್ಗಳನ್ನು ಒಟ್ಟಿಗೆ ತೋರಿಸ್ತೀನಿ ನೋಡಿ. ಕ್ಯಾನ್ವಾಸ್ನ ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದಮೇಲೆ ಇನ್ನೊಂದು ಸೈಡ್ ಬರಬೇಕಲ್ವಾ, ಇನ್ನೊಂದು ಕ್ಯಾನ್ವಾಸ್ ತೊಗೊಳ್ಳಿ. ಈಗ ಈ ಸೈಡಲ್ಲಿ ನೋಡಿ, ಇದು ಸಿಂಗಲ್ ಪೀಸಲ್ಲೇ ನಮಗೆ ಬೇಕಾಗಿರುತ್ತೆ. ಯಾಕಂದರೆ ಇದು ಸೇಮ್ 2 ಪೀಸ್ ಇದ್ದರೆ ಬೇರೆ ಬೇರೆ ಆ ಥರ ಒಂದೇ ಥರ ಇದ್ದಾಗ ನಾನು ಬೇರೆ ತೋರಿಸ್ತೀನಿ ಅದು ಎಷ್ಟು ಈಸಿ ಅಂತ. ಈ ಥರ ಬೇರೆ ಪೀಸ್ನ ನಾವು ಹಾಕಬೇಕಾದ್ರೆ ನೋಡ್ಕೋಬೇಕು. ಇಲ್ಲಿ ನಾವು ಫ್ರಂಟ್ ಅಂತ ಮ್ಯಾಚ್ ಮಾಡ್ಕೊಂಡಿದ್ದೀವಿ. ಇದು ಶೇಪು ಈ ಥರ ಬರಬೇಕು. ಕೆಳಗಡೆ ಒಂದು ಪೀಸ್ನ ಫಸ್ಟು ವೇಸ್ಟ್ ಪೀಸ್ನ ಹಾಕ್ಕೊಳ್ಳಿ ನೋಡಿ, ಈ ಥರ ಹಾಕ್ಕೊಳ್ಳಿ. ಆಮೇಲೆ ಇದು ಮೇನ್ ಫ್ಯಾಬ್ರಿಕ್ ಇರುತ್ತಲ್ಲ, ಅದನ್ನು ನಾನು ಹಾಕ್ಕೊಂಡಿದ್ದೀನಿ. ಈಗ ಕ್ಯಾನ್ವಾಸ್ನ ನೀಟಾಗಿ ನೀವು ಫಸ್ಟೇ ಕಟ್ಟಿಂಗ್ ಮಾಡಿಕೊಂಡು ಇದನ್ನು ಕಟ್ಟಿಂಗ್ ಮಾಡ್ಕೋಬೋದು, ಕಟ್ಟಿಂಗ್ ಮಾಡಿ ಇಟ್ಕೋಬೋದು. ನಾನು ನಿಮಗೆ ತೋರ್ಸೋಕ್ಕಂತ ಪೀಸು ನಿಮ್ಮ ಹತ್ರ ಸೇಮ್ ಇಲ್ಲ ಅಂದರೆ, ಅಥವಾ ಪೀಸೇ ಇಲ್ಲ ಯಾವುದು ಎಕ್ಸ್ಟ್ರಾ ಇವಾಗ ಹೊಲಿಯೋಕ್ಕೆ ನನಗೆ ಅಂದಾಗ ಈ ಥರ 1 ಮೀಟ್ರ್ ಕ್ಯಾನ್ವಾಸ್ ತೊಗೊಬಂದು ಇಟ್ಕೊಳ್ಳಿ. ಹೊಸ್ದಾಗಿ ಕಲಿಯೋರು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ನೋಡಿ. ಈ ಥರ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡ್ಕೊಂಡಾದ್ಮೇಲೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ನೋಡಿ, ಈ ಥರ ಅಪೋಸಿಟ್ ಬರೋ ಥರ ಮಾಡ್ಕೋಬೇಕು. ಇಲ್ಲಿ ಫ್ರಂಟಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಆವಾಗ ಈಸಿಯಾಗಿ ಗೊತ್ತಾಗುತ್ತೆ. ಇವಾಗ ಒಂದು ಸ್ಟಿಚಿಂಗ್ ಹಾಕೋಬೇಕು, ಮೇನ್ ಫ್ಯಾಬ್ರಿಕ್ಗೆ ಹಾಕೋಬಾರ್ದು. ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ನೋಡಿ, ಕಾಣಿಸ್ತಾ ಇದೆ ಅನ್ಕೋತೀನಿ. ಸ್ವಲ್ಪ ಟೈಲರಿಂಗ್ ಗೊತ್ತಿದೆ ಅಂದರೆ ಇದು ಸ್ಟೆಪ್ ಬೈ ಸ್ಟೆಪ್ ಗೊತ್ತಿರುತ್ತೆ. ಆದರೂ ನಾವು ಹೊಲಿಯೋವಾಗ ಮಿಸ್ ಮಾಡ್ತೀವಿ ಅನ್ನೋದಕ್ಕೋಸ್ಕರ ಈ ಥರ ಮಾಡ್ಕೋಬೇಕು. ಇದು ಈ ಸೈಡ್ ಬಂದಿದೆಯಲ್ಲ, ಅದನ್ನು ನೋಡಿಕೊಂಡು ನಾನು ಇವಾಗ ಇನ್ನೊಂದು ಬೆಲ್ಟ್ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡುವಂಥದ್ದು ಫ್ರೆಂಡ್ಸ್. ನೋಡಿ, ಕಟ್ಟಿಂಗ್ ಬಗ್ಗೆ ಯಾರಿಗಾದರೂ ಅಥವಾ ಸ್ಟಿಚಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದ್ದು ನಿಮ್ಮ ಬ್ಲೌಸ್ನ ನೀವೇ ಸ್ಟಿಚ್ ಮಾಡ್ಕೋಬೇಕಂದ್ರೆ ಈ ರೀತಿಯಾಗಿ ಫಾಲೋ ಮಾಡಿ, ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ. ನಾನು ಪ್ರತಿಯೊಂದೂ ಸ್ಟೆಪ್ ಬೈ ಸ್ಟೆಪ್ ಆಗ್ತಾ ಹೋಗ್ತೀನಿ. ಇದು ನನ್ನ 2ನೇ ವಿಡಿಯೋ ಆಗಿರುತ್ತೆ.
ಯಾಕಂದರೆ ಬ್ಲೌಸು ಅದೇ ಬ್ಲೌಸ್ ಕಟ್ ಮಾಡಿ ನಿಮ್ಗೆ ಅದೇ ಬ್ಲೌಸ್ನ ಸ್ಟಿಚಿಂಗ್ ಮಾಡಿ ತೋರಿಸಿದ್ರೆ ತುಂಬ ಈಸಿಯಾಗಿ ನಿಮಗೆ ನೋಡಿ, ಇದು ಫ್ಯೂಸಿಂಗ್ ಆ ಕಡೆ ಈ ಕಡೆ ಹೋಗಬಾರ್ದು, ಅಥವಾ ನಿಮ್ಗೆ ಜಾರ್ತಾ ಇದೆ ಅನಿಸಿದ್ರೆ ಈ ಥರ ಒಂದು ಸ್ಟಿಚ್ನ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡು ನಿಮಗೆ ಫಸ್ಟಿಗೆ ಇನ್ಔಟ್ ಮಾಡೋಕ್ಕೆ ಬರಲಿಲ್ಲ ಅಂದರೆ, ಸ್ಟಾರ್ಟಿಂಗ್ ಕಲಿಯೋರ್ಗೆ ಯಾರಿಗೂ ಇನ್ಔಟ್ ಮಾಡೋಕ್ಕೆ ಬರಲ್ಲ, ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಈ ಥರ ನೀಟಾಗಿ ಹಾಕ್ಕೊಳ್ಳಿ. ಇವಾಗ ಇದು ನೋಡಿ, ಇನ್ಸೈಡು ನಾವು ಸ್ಟಿಚಿಂಗ್ ಮಾಡಿರೋದು ಈ ಕಡೆ ಬರುತ್ತೆ, ಅವಾಗ ಇದು ಮೇನ್ ಫ್ಯಾಬ್ರಿಕ್ ಹೀಗೆ ಕಾಣಿಸುತ್ತೆ. ಇದು ನಾನು ನಿಮಗೆ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದು ಹೊಸ್ದಾಗಿ ಕಲಿಯೋರಿಗೆ ಈ ಥರ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಲೈನಿಂಗ್ ಅಟ್ಯಾಚ್ ಮಾಡ್ತೀನಲ್ಲ, ವಿತ್ ಲೈನಿಂಗ್ ಇರೋ ಬ್ಲೌಸಲ್ಲ, ಅದರಲ್ಲಿ ಇನ್ಔಟ್ ಮಾಡಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಈ ಥರ ಸ್ಟಿಚ್ ಹಾಕ್ಕೊಂಡ್ರೆ ಸ್ಟಿಫಾಗಿ ಸ್ಟಿಚ್ ಹಾಕ್ಕೋಬೇಕು. ಒಂದೊಂದು ಸ್ಟಿಚ್ಚು ಎಕ್ಸ್ಟ್ರಾನೇ ಹಾಕ್ಕೊಂಡು ಕಲ್ತ್ಕೊಳ್ಳಿ, ಏನೂ ಆಗಲ್ಲ. ನಾವು ಹೊಸ್ದಾಗಿ ಅಂದರೆ ನಮಗೆ ಅಭ್ಯಾಸ ಆಗಿರೋದ್ರಿಂದ ನಾವೇನು ಮಾಡ್ತೀವಿ ಅಂದರೆ ಡೈರೆಕ್ಟ್ ಒಂದೊಂದು ಸ್ಟಿಚ್ಚು ಅಂದರೆ ಈ ಥರ ಎಲ್ಲ ಇದು ಒಂದು ಸ್ಟಿಚ್ ಹಾಕ್ತೀವಿ. ಫ್ಯಾಬ್ರಿಕ್ ಏನಾದರೂ ಇದಿರುತ್ತೆ ನೋಡಿ, ಕಟೋರಿ ಅವೆಲ್ಲ ಹೊಲಿಯುವಾಗ ಇನ್ಔಟ್ ಮಾಡೋಕ್ಕಾಗಲ್ಲ, ಆವಾಗ ನಾವು ಈ ಥರನೇ ಅಟ್ಯಾಚ್ ಮಾಡ್ತೀವಿ. ಇವಾಗ ಫ್ರಂಟ್ ನೋಡಿ, ಈ ಫ್ರಂಟ್ ಇರುತ್ತಲ್ಲ, ಫ್ರಂಟ್ನ ನೋಡ್ಕೋಬೇಕು. ಇವಾಗ ಸೀದಾದಲ್ಲಿ ಒಂದು, ಉಲ್ಟಾದಲ್ಲಿ ಒಂದು ಬರುತ್ತೆ, ಮೇಯ್ನಾಗಿ ನೋಡ್ಕೊಳ್ಳಿ. ಈ ಥರ ಇರುತ್ತೆ, ಈ ಥರ ಇಟ್ಕೊಳ್ಳಿ. ಫಸ್ಟು ಹಿಂಗೆ ನೋಡ್ಕೊಳ್ಳಿ, ಹಿಂಗೆ ನೋಡಿಕೊಂಡು ಈ ಥರ ಉಲ್ಟಾ ತಿರುಗಿಸ್ಕೊಳ್ಳಿ. ಉಲ್ಟಾ ತಿರುಗಿಸ್ಕೊಂಡು ಈ ಫ್ಯಾಬ್ರಿಕ್ನ ಇಲ್ಲಿ ಇಟ್ಕೊಳ್ಳಿ. ಈ ಇದು ಬೆಲ್ಟ್ ಇರುತ್ತಲ್ಲ, ಒಂದು 1/4 ಇಂಚು ಸ್ವಲ್ಪ, ಒಂದು ಅಥವಾ 1/4 ಇಂಚು ಮುಂದೆ ಬಿಡಿ. ಮುಂದೆ ಬಿಟ್ಬಿಟ್ಟು ಒಂದು ಟೆನ್ಷನ್ ಗ್ಯಾಪಲ್ಲಿ ಇಲ್ಲಿ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಹಿಡಿಬೇಕು ಅಂತ. ಕ್ಯಾಮ್ರಾನ ಅಡ್ಜಸ್ಟ್ ಮಾಡಿ ಎಷ್ಟೆಷ್ಟು ಮಾರ್ಜಿನ್ ಹಿಡಿಬೇಕಂತ ತೋರಿಸ್ತಾ ಹೋಗ್ತೀನಿ. ಇವಾಗ ತೋರಿಸಿದ್ರೆ ನಿಮಗೆ ಲೆಂತ್ ಆಗುತ್ತೆ ಮತ್ತು ಕನ್ಫ್ಯೂಸ್ ಆಗುತ್ತೆ. ಒಂದು ವಿಡಿಯೋದಲ್ಲಿ ನಾನು ಎಷ್ಟು ಮಾರ್ಜಿನ್ ಹಿಡಿಬೇಕು ಅನ್ನೋದು ಕೂಡ ತೋರಿಸ್ತೀನಿ ಫ್ರೆಂಡ್ಸ್. ಆದಷ್ಟು ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಯಾರ್ಯಾರು ಟೈಲರ್ ಇದ್ದೀರಾ ಅವರೆಲ್ಲರೂ ನನಗೆ ಸಪೋರ್ಟ್ ಮಾಡಿ. ನೋಡಿ ಈ ಥರ ಇವಾಗ ನೋಡಿ, ಇದು ಹೀಗೆ ಬರುತ್ತೆ, ಇದು ಹೀಗೆ ಬರುತ್ತಲ್ಲ, ಈಗ ಈ ಥರ ಹಾಕ್ಕೋಬೇಕು. ನೀಟಾಗಿ ಕಾಣಿಸ್ತಾ ಇದೆಯಲ್ಲ. ಇವಾಗ ಸಾರಿ ಫ್ರೆಂಡ್ಸ್, ಕೆಂಪು ಬಂದ್ಬಿಡ್ತು ನೋಡಿ. ಈ ಥರ ಇಟ್ಕೊಂಡು ಇಲ್ಲಿ ಕೂಡ ಈಗ ಒಂದು ಫ್ರಂಟ್ ರೆಡಿಯಾಗಿದೆಯಲ್ಲ, ಈ ಥರ ಇಟ್ಕೋಬೇಕು. ಇಲ್ಲಿವರೆಗೂ ಬಂದು ಇಲ್ಲಿ ಡಾಟ್ ಇರುತ್ತೆ ನೋಡಿ, ಇಲ್ಲಿ ಡಾಟ್, ಅದನ್ನು ಸ್ವಲ್ಪ ಕ್ರಾಸಾಗಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ಒಂದು ಸ್ಟಿಚ್ ಹಾಕ್ಕೋಬೇಕು. ಇವಾಗ ಇದನ್ನೇ ಇಲ್ಲಿ ಇನ್ನೂ ಒಂದು ಸ್ಟಿಚ್ಚನ್ನ ಹಾಕ್ಕೋಬೇಕು. ಯಾವುದೇ ಒಂದು ಬ್ಲೌಸ್ ಹೊಲಿಯೋಕ್ಕಾದರೆ 2 ಸ್ಟಿಚ್ಗಳನ್ನ ಹಾಕ್ಕೋಬೇಕು. ಇವಾಗ ನೋಡಿ ಕರೆಕ್ಟಾಗಿ ಇದು ಬಂದಿದೆ. ನೀವು ಇದೇ ಥರ ಫಾಲೋ ಮಾಡಿ ನೋಡಿ. ಈ ಥರ ಇದಾದಮೇಲೆ ಇವಾಗ ನಾವು ಇದನ್ನು ಬ್ಯಾಕ್ಗೆ ಅಟ್ಯಾಚ್ ಮಾಡೋಣ. ನೋಡಿ, ಆವಾಗಲೇ ನಾವು ಫಸ್ಟಿಗೆ ರೆಡಿ ಮಾಡ್ಕೊಂಡ್ವಲ್ಲ, ಈ ಥರ ಇಟ್ಕೊಳ್ಳಿ. ಇದು ಸ್ಲೋಗೆ ಹೇಳ್ಕೊಡ್ತಾ ಇರೋದ್ರಿಂದ ಲಾಂಗ್ ಆಗುತ್ತೋ ಏನೋ ಅನಿಸುತ್ತೆ ವಿಡಿಯೋ. ಶಾರ್ಟ್ ಮಾಡಿ ಹೇಳ್ಕೊಡೋದಾದರೆ ಬರೀ ಇವತ್ತು ಇಷ್ಟು ಹೇಳ್ಕೊಡ್ಬೋದು ನೋಡಿ. ಈ ಥರ ಅಂದರೆ ಎಷ್ಟು 2 ಸ್ಟಿಚ್ ಕಂಪಲ್ಸರಿ ಹಾಕ್ಕೊಳ್ಳೇಬೇಕು ಫ್ರೆಂಡ್ಸ್. ಈ ಥರ 2 ಸ್ಟಿಚ್ ಹಾಕೊಂಡ್ರೆ ನಿಮಗೆ ಬ್ಲೌಸಲ್ಲಿ ಸ್ಟಿಚಿಂಗ್ ಅನ್ನೋದು ಓಪನ್ ಆಗಲ್ಲ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ನನ್ನ ಹತ್ರ ಓರ್ಲಾಕ್ ಮಿಷಿನ್ ಇರೋದ್ರಿಂದ ನಾನು ಈ ಎಡ್ಜು ಮತ್ತು ಇಲ್ಲಿ ಬೆಲ್ಟ್ ಏನು ಅಟ್ಯಾಚ್ ಮಾಡಿದ್ವಲ್ಲ ಅದನ್ನು ನಾನು ಓರ್ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಸ್ಟೆಪ್ ನಾವೇನು ಮಾಡೋಣ, ಸ್ಲೀವ್ ಮಾಡೋದಕ್ಕಿಂತ ಮುಂಚೆ ಈ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಇದು ಎಷ್ಟು ಇಂಚಿದೆ ಅಂತ ನಾನು ನಿಮಗೆ ಟೇಪಲ್ಲಿ ತೋರಿಸ್ತೀನಿ. ಈ ಸಿಂಗಲ್ ಪಟ್ಟಿನ 1.5 ಇಂಚ್ ತೊಗೊಳ್ಳಿ. ಈ ಡಬಲ್ ಪಟ್ಟಿನ 3 ಇಂಚು ಅಥವಾ 3.25 3.5 ಹೆಂಗೆ ಬೇಕಾದರೂ ತೊಗೋಬೋದು ಫ್ರೆಂಡ್ಸ್. ಆಮೇಲೆ ಇದನ್ನು ನೋಡ್ಕೋಬೇಕು,
ಈ ಥರ ಇರುತ್ತಲ್ಲ, ಉಕ್ಸ್ಪಟ್ಟಿ ಕಸ್ಟಮರು ರೈಟ್ ಕೊಟ್ಟಿದ್ದಾರ ಲೆಫ್ಟ್ ಕೊಟ್ಟಿದ್ದಾರ ಅಂತ ಮೆಜರ್ಮೆಂಟ್ ಬ್ಲೌಸಲ್ಲಿ ನೋಡ್ಕೋಬೇಕು. ನೋಡಿ ಈಗ ರೈಟ್ ಸೈಡಲ್ಲಿ ಉಕ್ಸ್ಪಟ್ಟಿ ಇದೆ, ಇದು ಕಾಜಾಪಟ್ಟಿ ಇದೆ. ನಾನೀಗ ಇದು ಮೇನ್ ಫ್ಯಾಬ್ರಿಕ್ನ ಮೇಲೆ ಇಟ್ಕೊಂಡು ಈ 3 ಇಂಚ್ ಫ್ಯಾಬ್ರಿಕ್ನ ಕೆಳಗಡೆ ಇಟ್ಕೊಳ್ತೀನಿ. ಕೆಳಗಡೆ ಇಟ್ಕೊಂಡು ಇಲ್ಲಿ ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ನಿಮಗೆ ಪೂರ್ತಿ ಡೀಟೇಲಿಂಗಾಗಿ ಸ್ಟೆಪ್ ಬೈ ಸ್ಟೆಪ್ ಇರೋದ್ರಿಂದ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ನೋಡಿ ಇಷ್ಟು. ಇದೇ ಬ್ಲೌಸಿಗೆ ಥ್ರೆಡ್ ಪೈಪಿಂಗ್ ಕೂಡ ಮಾಡ್ಬೋದು. ನೆಕ್ದು ಆಮೇಲೆ ಈಗ ಇಷ್ಟ ಆಯ್ತಲ್ಲ, ಈಗ ಸಿಂಗಲ್ ಪಟ್ಟಿ ನೋಡಿ ಈ ಸೈಡ್ ಇರುತ್ತಲ್ಲ, ಈಗ ಉಲ್ಟಾದಲ್ಲಿ ಇಟ್ಕೋಬೇಕು. ಉಲ್ಟಾದಲ್ಲಿ ಇಟ್ಕೊಂಡು ಈ ಫ್ಯಾಬ್ರಿಕ್ನ ನಾನು ಈ ಥರ ಇಟ್ಕೊಳ್ತೀನಿ. ಒಂದು ಸೀದಾದಲ್ಲಿ ಇಟ್ಕೋಬೇಕು, ಒಂದು ಉಲ್ಟಾದಲ್ಲಿ ಇಟ್ಕೋಬೇಕು. ಯಾವುದೇ ಬ್ಲೌಸ್ನ ನೀವು ಸ್ಟಿಚ್ ಮಾಡಿ ಕಾಜಾಪಟ್ಟಿ ಮತ್ತು ಉಕ್ಸ್ಪಟ್ಟಿನ ಹೊಲೆಯುವಾಗ ಸಪ್ರೇಟ್ ಅದೊಂದೇ ವಿಡಿಯೋನ ನಾನು ಬೆಲ್ಟು ಮತ್ತು ಸಪ್ರೇಟ್ ಈ ಥರದ್ದೆಲ್ಲ ಸಪ್ರೇಟಾಗಿ ಕೂಡ ತೋರಿಸ್ತೀನಿ. ಇವಾಗ ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ನಿಮಗೆ ಹೊಸ್ದಾಗಿ ಕಲಿಯೋರು ಬೇಕಾದ್ರೆ ಐರನ್ ಕೂಡ ಮಾಡ್ಕೊಬೋದು. ಈ ಥರ ಕೈಯಲ್ಲಿ ಈ ಥರ ಮಾಡಿಕೊಂಡು ಇಲ್ಲಿ ಒಂದು ಸ್ಟಿಚ್ನ ಹಾಕೋಬೇಕು. ಇದು ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಇದು ಒಂದೇ ಸರಿ ಕೂಡ ಇದನ್ನು ನೋಡಿ. ಇವಾಗ ಹೆಂಗೆ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಇಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕ್ಕೊಂಡು ಈಗ ನೋಡಿ ಈ ಥರ ಇಟ್ಕೊಂಡು ಇದನ್ನು ಡಬಲ್ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಈ ಥರ ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ತುಂಬ ಈಸಿಯಾಗಿ ಮಾಡುವಂಥದ್ದು. ಆದಷ್ಟು ನೀವೇನು ಮಾಡಿ ಗೊತ್ತಾ, ಕಾಟನ್ ಫ್ಯಾಬ್ರಿಕ್ ಇರುತ್ತಲ್ಲ ಆ ಥರ ಬ್ಲೌಸಲ್ಲಿ ಕಲೀರಿ. ಒಂದು ಸಾರಿ ತಪ್ಪಾಗ್ಬೋದು, 2 ಸಾರಿ ತಪ್ಪಾಗ್ಬೋದು. ನನ್ನ ಪ್ರಕಾರ ನಾನು ಸ್ಟಾರ್ಟಿಂಗಲ್ಲಿ ಒಂದು 20ರಿಂದ 25 ಬ್ಲೌಸಲ್ಲಿ ಚೇಂಜಸ್ನ ನೋಡಿದ್ದೀನಿ. ಒಂದು ಬ್ಲೌಸಲ್ಲಿ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ನ ನೋಡಿದ್ದೀನಿ ಕಲಿಯುವಾಗ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ಥರ ಫ್ಯಾಬ್ರಿಕಲ್ಲಾದರೆ ನಮಗೆ ನೀಟಾಗಿ ಕುತ್ಕೊಳ್ಳುತ್ತೆ, ಸ್ಟಿಚ್ಚಿಂಗು ಕುತ್ಕೊಳ್ಳುತ್ತೆ, ಮತ್ತು ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ಈ ಥರ ಮಾಡುವಾಗ ನಿಮಗೆ ಸ್ಟಿಚ್ಚಿಂಗ್ ಆ ಕಡೆ ಈ ಕಡೆ ಹೋಗ್ಬೋದು. ಅದನ್ನು ನೀವು ಒಂದು 2-3 ಸಾರಿ ಟ್ರೈ ಮಾಡಿ, ಬಿಚ್ಚಿ ಸ್ಟಿಚ್ ಮಾಡೋದಾದರೂ ಮಾಡಿ, ಇಲ್ಲ ನೆಕ್ಸ್ಟ್ ಬ್ಲೌಸಲ್ಲಿ ಇಂಪ್ರೂವ್ಮೆಂಟ್ ಅನ್ನೋದನ್ನ ಮಾಡ್ಕೊಳ್ಳಿ. ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಇದು ಈ ಥರ ಬರಬೇಕು. ಈ ಥರ ಬಂದಾಗ ನಮಗೆ ನೋಡಿ ಇದು ಸೀದಾದಲ್ಲಿ ಬಂದಿದೆ. ಇದು ನಮಗೆ ಈ ಥರ ಉಲ್ಟಾದಲ್ಲಿ ಬರಬೇಕು. ನಾನು ಮಾತಾಡ್ತಾ ರಾಂಗ್ ಅಟ್ಯಾಚ್ ಮಾಡಿದ್ದೀನಿ. ಇವಾಗ ಬಿಚ್ಚಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಒಂದು ಉಲ್ಟಾದಲ್ಲಿ ಮಾಡಿದರೆ ಒಂದು ಸೀದಾದಲ್ಲಿ ಮಾಡಬೇಕು. ನಂದೇ ನೋಡ್ಕೊಂಡು ಮಾಡ್ಕೋಬೇಕು. ನೋಡಿ ಈ ಥರ. ಈಗ ಇದು ನಮಗೆ ಉಕ್ಸ್ಪಟ್ಟಿ. ಡಬಲ್ ಫೋಲ್ಡಿಂಗ್ ಮಾಡೋದು ಕಾಜಾಪಟ್ಟಿ, ಇದು ಉಕ್ಸ್ಪಟ್ಟಿ. ನೋಡಿ ಈ ಥರ. ನಾನು ಎಲ್ಲ ವಿಡಿಯೋದಲ್ಲಿ ನೀವು ಯಾರಾದರೂ ನಂದು ವಿಡಿಯೋಸ್ನ ನೋಡಿ ಲೈಕ್ ಮಾಡಿ ಅವ್ರಿಗೆ ಹೇಳ್ತೀನಿ. ಏನಾದರೂ ಡೌಟ್ ಇದ್ದರೆ ಪ್ರತಿಯೊಂದಕ್ಕೂ ನೀವು ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ. ಅಂದರೆ ಇವಾಗ ಹಬ್ಬ ಇದೆಯಲ್ಲ, ಗಣೇಶ ಹಬ್ಬ, ಅದ್ರದ್ದು ಆದಮೇಲೆ ಒಳ್ಳೊಳ್ಳೆ ವೀಡಿಯೋಸ್ ಅಂದರೆ ಈಗ ಕಂಟಿನ್ಯೂ ತೋರಿಸ್ತಾ ಇರ್ತೀನಿ. ಇನ್ನು ವೆರೈಟಿ ತೋರಿಸೋದಂದರೆ ಹಬ್ಬ ಆದಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ತುಂಬ ಕಸ್ಟಮರ್ ಇದ್ದಾರೆ, ನನಗೆ ತುಂಬ ಇದೆ ಬ್ಲೌಸಸ್ ಸ್ಟಿಚ್ ಮಾಡೋದು. ಅದಕ್ಕೋಸ್ಕರ ಇವಾಗ ಆದಷ್ಟು ಸ್ಟೆಪ್ ಬೈ ಸ್ಟೆಪ್ನ ತೋರಿಸ್ತಾ ಹೋಗ್ತೀನಿ. ನೋಡಿ ಈ ಥರ ನೆಕ್ಸ್ಟ್ ಸ್ಟೆಪ್ಪು ನಮ್ಮದು ಈ ಥರ ಇರಬೇಕು. ಈ ಪಾಯಿಂಟ್ ಈ ಥರ ಇಟ್ಕೊಳ್ಳಿ. ನೋಡಿ ಇದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಇದಾದಮೇಲೆ ಪ್ರಿಂಟ್ ಪಟ್ಟಿ ಕಾಜಾಪಟ್ಟಿ 2 ಸಮ ಇರಬೇಕು. ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ನೀಟಾಗಿ ಟ್ರಿಮ್ ಮಾಡ್ಕೋಬೇಕು ಇದನ್ನು. ಇದರಲ್ಲಿ ಇನ್ನೂ ಒಂದು ಸ್ಟೆಪ್ ಇದೆ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದು ಯಾವ ಸ್ಟೆಪ್ಪು ಅಂತ ತೋರಿಸ್ತೀನಿ. ಇಷ್ಟು ನಮ್ಮದು ರೆಡಿ ಆದಾಗ ಚೆಕ್ ಮಾಡ್ಕೊಳ್ಳೋದು. ಈಗ ಫ್ರಂಟ್ ಪಟ್ಟಿನ ಈ ಥರ ಇಟ್ಕೊಳ್ಳಿ. ಈ ಥರ ಫ್ರಂಟ್ ಪಟ್ಟಿನ ಇಟ್ಕೊಂಡಾದ್ಮೇಲೆ ಇಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಏನಾದರೂ ಸ್ವಲ್ಪ ಇದ್ದರೆ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡಿ, ತೀರಾ ಇದು ಮಾಡೋಕ್ಕೆ ಹೋಗ್ಬೇಡಿ. ನೋಡಿ ಈ ಥರ ಇಟ್ಕೊಂಡು ನಮ್ಮದು ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿರ್ತಾರೆ ನೋಡಿ. ನಾನು ನಿಮಗೆ ಯಾವಾಗಲೇ ಮೆಜರ್ಮೆಂಟ್ ಬ್ಲೌಸ್ ತೋರಿಸಿದ್ನಲ್ಲ, ಸಾರಿ.
ನೋಡಿ ಇಲ್ಲಿ ಉಕ್ಸ್ ಪಟ್ಟಿ ಇರುತ್ತಲ್ಲ ಇದನ್ನು ನೋಡ್ಕೋಬೇಕು. ಇಲ್ಲಿ ಏನು ಕೊಟ್ಟಿದ್ದಾರೆ, ಎಮ್ಮಿಂಗ್ ಕೊಟ್ಟಿದ್ದಾರಾ, ಪೈಪಿಂಗ್ ಕೊಟ್ಟಿದ್ದಾರಾ ಅಂತ ಎಲ್ಲ ನೋಡ್ಕೋಬೇಕು. ಈ ಶೋಲ್ಡ್ರ್ ಪಾಯಿಂಟ್ ಹಿಡ್ಕೊಂಡು ಇಲ್ಲಿ ಶೋಲ್ಡ್ರ್ ಜಾಯಿಂಟ್ ಮಾಡಿದ್ದೀವಲ್ಲ ಇಲ್ಲಿಂದ ಈ ಥರ ಚೆಕ್ ಮಾಡ್ಕೋಬೇಕು. ಇದು ನಮಗೆ ಕರೆಕ್ಟಾಗಿದೆ ನೋಡಿ. ನಾವು ಕಟ್ಟಿಂಗ್ ಕರೆಕ್ಟಾಗಿ ಮಾಡಿದ್ರೆ ಇದು ಕರೆಕ್ಟಾಗಿರುತ್ತೆ. ಸೊ ಇದಕ್ಕೆ ಪರ್ಫೆಕ್ಟಾಗಿದೆ. ಇಲ್ಲೇನು ಟ್ರಿಮ್ ಮಾಡ್ಕೋಬಾರ್ದು. ಕೆಲವೊಂದು ಸತಿ ಈ ಥರ ಬಂದು ಸ್ವಲ್ಪ ಹಿಂಗೆ ಬರುತ್ತೆ. ನಾನಿಲ್ಲಿ ಪೀಸ್ನ ಎಳಿತಾ ಇದ್ದೀನಿ, ಈ ಪೀಸಲ್ಲಿಲ್ಲ, ಇದಕ್ಕೆ ಹಿಂಗೆ ಬರುತ್ತೆ. ಆವಾಗ ಇಲ್ಲಿ ಈ ಥರ ಮಾರ್ಕ್ನ ಮಾಡಿಕೊಂಡು ಆಮೇಲೆ ಟ್ರಿಮ್ ಮಾಡಬೇಕು ಫ್ರೆಂಡ್ಸ್. ಇದು ಇಂಪಾರ್ಟೆಂಟಾಗಿ ಶೋಲ್ಡ್ರ್ ಡ್ರಾಪ್ ಆಗೋದಾಗಲಿ ಈ ಶೇಪ್ ಔಟ್ ಆಗೋದಾಗಲಿ ಇದಿರುತ್ತೆ. ಇದಕ್ಕೋಸ್ಕರ ಈ ಥರ ಮಾಡ್ಕೋಬೇಕು. ಇವಾಗ ನಾವು ಫ್ರಂಟು ಮತ್ತು ಬ್ಯಾಕು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದನ್ನ ತೋರಿಸಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಲೀವ್ ಅಟ್ಯಾಚಿಂಗು ಮತ್ತು ಸೈಡ್ ಫಿನಿಷಿಂಗು, ನೆಕ್ ಫಿನಿಷಿಂಗ್ನ ತೋರಿಸ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.